ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಐ ನೋ ತುಂಬ ದಿನಗಳಾದಮೇಲೆ ನಾನು ಲಾಂಗ್ ಫಾರ್ಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ವಿಡಿಯೋ ಇಸ್ ವೆರಿ ಸ್ಪೆಷಲ್ ಬಿಕಾಸ್ ನಾನು ಎಷ್ಟು ಜನ ಮೊನ್ನೆ ಸ್ಟೋರಿ ಹಾಕಿದಾಗ ಕ್ವೆಶನ್ಸ್ ಹೇಳಿದ್ದಾರೆ. ಆ ಕ್ವೆಶನ್ಸ್ಗಳಿಗೆ ನಾನು ಆನ್ಸರ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೆ. ಒಂದು ವಾರದ ಮೇಲಾಯಿತು, ಇನ್ನೂ ಮಾಡಿರಲಿಲ್ಲ. ಬಟ್ ಟುಡೇ ಐ ಆಮ್ ಡೂಯಿಂಗ್ ಇಟ್ ವಿದೌಟ್ ಎನಿ ಫರ್ದರ್ ಡಿಲೇ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. Okay, so yeah, first question, like tumba ide, I have to filter it out. So yeah, ನಿಮಗೆ ಕೋಪ ಬರುತ್ತಾ ಅಂತ ಕೇಳ್ತಿದ್ದಾರೆ. ಯಾರಿಗೆ ಬರಲ್ಲ ಕೋಪ? ಸೊ ನನಗೆ ಸ್ವಲ್ಪ ಜಾಸ್ತಿನೇ ಬರುತ್ತೆ ಅಂದರೆ ಏನು ತಪ್ಪಾಗಲ್ಲ. ಬಿಕಾಸ್ ತುಂಬ ಜನ ನನ್ನ ಕೋಪದಿಂದನೂ ನೆನಪಿಟ್ಕೊಂಡಿರೋದಿದೆ. ಅಂದರೆ ನಾನು ಕೋಪ ಮಾಡ್ಕೊಳ್ಳೋದಕ್ಕೆ ಇನ್ಫ್ಯಾಕ್ಟ್ ಐ ಆಮ್ ಫೇಮಸ್ ಫಾರ್ ಆ್ಯಂಗ್ರಿ ಬರ್ಡ್, ಲೈಕ್ ಬೀಯಿಂಗ್ ಆ್ಯಂಗ್ರಿ ಬರ್ಡ್. ಆ್ಯಂಡ್ ನನ್ನ ಬಾಯ್ ಫ್ರೆಂಡ್ ನೇಮ್ ಹೇಳ್ತಾ ಇದ್ದಾರೆ. ಬ್ರದರ್, ಐ ಡೋಂಟ್ ಹ್ಯಾವ್ ಬಾಯ್ ಫ್ರೆಂಡ್ ಆರ್ ಐ ಡೋಂಟ್ ಹ್ಯಾವ್ ಎನಿಥಿಂಗ್. ಬಿಕಾಸ್ ನಾನು ಇವತ್ತು ಏನೇ ಕಾಂಟೆಂಟ್ ಮಾಡಿದ್ರೂ ಇಟ್ಸ್ ಜಸ್ಟ್ ಕಾಂಟೆಂಟ್. ನನ್ನ ಪರ್ಸ್ನಲ್ ಲೈಫ್ ಯಾವುದು ನಾನು ನಿಮಗೆ ಬಿಟ್ಕೊಡಲ್ಲ. ಅದನ್ನು ಕಾಂಟೆಂಟ್ ತೊಗೊಂಡ್ರೆ ನಿಮಗೂ ಒಳ್ಳೆಯದು. ಬಿಕಾಸ್ ಎಲ್ಲನೂ ನಿಜ ಹೇಳ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಆನ್ಲೈನಲ್ಲಿ. ಸೊ ಯಾ, ಓಕೆ ಫೈನ್, ಲೆಟ್ಸ್ ಕೀಪ್ ಇಟ್ ಪ್ರೈವೇಟ್ ಅಂಟಿಲ್ ಇಟ್ಸ್ ಪರ್ಮನೆಂಟ್, ರೈಟ್? ಸೊ ಯಾ, ಐ ಬಿಲೀವ್ ಇನ್ ದ್ಯಾಟ್. Because we have seen so many examples, like first ಎಲ್ಲ ವಿಡಿಯೋ ಮಾಡಿಬಿಡ್ತಾರೆ, ಆಮೇಲೆ ಬ್ರೇಕಪ್ ಆಯಿತು ಅಂತ ಹೇಳಿ ಅವ್ರ ಬಗ್ಗೆ ಇವ್ರ ವಿಡಿಯೋ ಹಾಕೋದು, ಇವ್ರ ಬಗ್ಗೆ ಅವ್ರ ವಿಡಿಯೋ ಹಾಕೋದು. ಬೇಡ ಬೇಡ ಬೇಡ, ಬೇಡವೇ ಬೇಡ. ಸೊ ಐಫೋನ್ ತೊಗೊಂಡಿರೋದಕ್ಕೆ ಹೇಗೆ ಫೀಲ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಆ್ಯಕ್ಚುಲಿ ಐ ಆಮ್ ಮಿಸ್ಸಿಂಗ್ ಮೈ ಓಲ್ಡ್ ಫೋನ್. ಓಲ್ಡ್ ಫೋನ್ ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ಯಾಮ್ಸಂಗ್ದು. I loved it. I am genuinely in love with that phone. But yeah, for sure, ನಾನು ಐಫೋನ್ನ ಬರೀ ವಿಡಿಯೋಗೋಸ್ಕರ ಅಂತ ತೊಗೊಂಡಿರೋದು. ಬಿಕಾಸ್ ಇಟ್ ಈಸ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಫಾರ್ ಮೀ ಅಷ್ಟು. ಸೊ ಐ ಲವ್ ಯು. ವಾಟ್ಸ್ ಯುವರ್ ಪ್ರೊಫೆಷನ್? ಆಫ್ ಕೋರ್ಸ್ ಐ ಆಮ್ ಟೀಚರ್. ನಿಮ್ಮ ಊರು ಯಾವುದು ಅಂತ ಕೇಳಿದ್ದಾರೆ. ನನ್ನ ಊರು ಬಂದುಬಿಟ್ಟು ಬಾಗಲಕೋಟೆ. ನಾವು ಅಪ್ಪ ಅಮ್ಮ ಇರೋದು ಅಲ್ಲೇ. ಸೊ ನಾನು ಅವ್ರ ಜೊತೆನೇ ಇರ್ತೀನಿ. ಮೇ ಬಿ ಮುಂದೆ ಜಾಬ್ಗೋಸ್ಕರ ಏನಾದ್ರು ಚೇಂಜ್ ಮಾಡಬೇಕು ಅಂತ ಅಂದರೆ ದೆನ್ ಐ ಕ್ಯಾನ್ ಚೇಂಜ್. ಅದನ್ನ ಈ ಮೈಸೂರು, ಬೆಳಗಾವೆಲ್ಲ, ಮೈಸೂರಲ್ಲಿ ನಮ್ಮ ಅಕ್ಕ ಇರ್ತಾರಂತ ನಾನು ಮೈಸೂರಿಗೆ ಬರ್ತಾರೆ. ನಾನು ಇವಾಗಲೂ ಮೈಸೂರು ಮನೇಲಿ ಕುತ್ಕೊಂಡೇ ಮಾತಾಡ್ತಿರೋದು. ಆ್ಯಂಡ್ ಬೆಳಗಾವಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ. ಫ್ರೆಂಡ್ಸ್ ಅಂತ ಹೇಳಿದ್ರು ನಾನು ಬೆಳಗಾವಿಗೆ ಹೋಗೋದು ಫ್ರೆಂಡ್ಸ್ಗೋಸ್ಕರ ಅಲ್ಲ. ಬೆಳಗಾವಿ ನನಗೆ ಅಷ್ಟೊಂದು ಇಷ್ಟ. ಸೊ ನಾನು ಬೆಳಗಾವಿಗೆ ಅವಾಗ ಹೋಗ್ತಾ ಇರ್ತೀನಿ. ಓನ್ಲಿ ಟು ಸಿ ಬೆಳಗಾವ್ ಅಷ್ಟು. ಆ್ಯಂಡ್ ನೀವು ಭಾಳ ಕ್ಯೂಟ್ ಅದೀರಿ. ಥ್ಯಾಂಕ್ ಯು. ಡೋಂಟ್ ಟೇಕ್ ನೆಗೆಟಿವ್ ಕಾಮೆಂಟ್ಸ್. ಓಕೆ, ಅಫ್ಕೋರ್ಸ್ ನೆಗೆಟಿವ್ ಕಾಮೆಂಟ್ಸ್ ತೊಗೊಳ್ಳೋ ಅಷ್ಟು ಟೈಮ್ ನನಗಿಲ್ಲ. ನಿಜ ಹೇಳ್ಬೇಕಂದ್ರೆ ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ಒಂದೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ಜಗತ್ತಿನಲ್ಲಿ ಕೆಟ್ಟದ್ದು ಮತ್ತು ಒಳ್ಳೆಯದು ಎರಡೂ ಇರುತ್ತೆ ಅಲ್ವಾ? ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಕೆಟ್ಟದ್ದು ತೊಗೋತಿದ್ದೀರಾ ಒಳ್ಳೇದು ತೊಗೋತಿದ್ದೀರಾ ಅಂತ. ಸೊ ಇವಾಗ ಬ್ಯಾಡ್ ಕಮೆಂಟ್ಸಲ್ಲಿ ಒಳ್ಳೆ ಕಮೆಂಟ್ಸು ಇದೆ, ಅಂದರೆ ಕೆಲವೊಂದು ಒಳ್ಳೆ ಕಮೆಂಟ್ಸು ಇರುತ್ತೆ. ಇವಾಗ ನಾನು ಬ್ಯಾಡ್ ಕಮೆಂಟ್ಸ್ನ ಮಾತ್ರ ಮನಸ್ಸಿಗೆ ತೊಗೊಳ್ತಾ ಹೋದರೆ ನನ್ನ ಮನಸ್ಥಿತಿ ಮತ್ತು ಪರಿಸ್ಥಿತಿ ಎರಡೂ ಹರಿಗಡುತ್ತೆ. ಸೊ ನಾನು ಒಳ್ಳೆ ಕಮೆಂಟ್ಸ್ 4 ಯಾಕೆ ಬರಲಿ, ಆ 4 ಮಾತ್ರ ತೊಗೋತೀನಿ. ಆ್ಯಂಡ್ ಆ 4 ಮಾತ್ರ ನಾನು ರಿಪ್ಲೈ ಮಾಡಿರ್ತೀನಿ. ನೋಡಿದಿರೋ ಬಿಟ್ಟಿದಿರೋ ನಂಗೆ ಗೊತ್ತಿಲ್ಲ. ಬಟ್ ಜೆನ್ಯೂನ್ಲಿ ಸ್ಪೀಕಿಂಗ್, ನಾನು ಯಾವಾಗಲೂ ಪಾಸಿಟಿವ್ ಕಮೆಂಟ್ಸಿಗೆ ಮಾತ್ರ ವ್ಯಾಲ್ಯೂ ಕೊಡೋದು. ನೆಗೆಟಿವ್ ಕಮೆಂಟ್ಸ್ನ ನಾನು ಹೀಗೆ ಮಗು ಜಾಸ್ತಿ ನನಗೆ ಕೆಡ್ಸ್ಕೊಳ್ಳಲ್ಲ. ಆ್ಯಂಡ್ ನನ್ನ ಸಬ್ಜೆಕ್ಟ್ ಯಾರು ಅಂತ ಕೇಳಿದರೆ, ಅಫ್ಕೋರ್ಸ್ ನನ್ನ ಸಬ್ಜೆಕ್ಟ್ ಬಂದುಬಿಟ್ಟು ಮೇನ್ ಸಬ್ಜೆಕ್ಟ್ ಬಂದುಬಿಟ್ಟು ಸೈನ್ಸು. ಬಟ್ ಯಾರಾದರೂ ನೀವು ಸೆಕೆಂಡ್ ಸಬ್ಜೆಕ್ಟ್ ಯಾವ್ದು ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳಿದ್ರೆ, ಅಫ್ಕೋರ್ಸ್ ಐ ಟೆಲ್ ಇಂಗ್ಲೀಷ್. ನನ್ನ ಇಂಗ್ಲೀಷ್ ಅಂದರೆ ಇಷ್ಟ. ಬಿಕಾಸ್ ನಮ್ಮ ಸ್ಕೂಲಲ್ಲಿ ನಮ್ಮ ಇಂಗ್ಲೀಷ್ ಮೇಡಮ್ ಇದ್ದರು. ಅವರು ಎಷ್ಟು ಚೆನ್ನಾಗಿ ಟೀಚ್ ಮಾಡ್ತಾಯಿದ್ರು ಅಂದರೆ ನಾನು ಫುಲ್ಲಿ ಅವರಿಂದನೇ ಇನ್ಸ್ಪೈರ್ ಆಗಿರೋದು. ಯಾವ ಸ್ಕೂಲ್ ಅಂತ ಹೇಳಿದರೆ ಜವಾಹರ್ ನವೋದಯ ವಿದ್ಯಾಲಯ. ಆ್ಯಂಡ್ ನಮ್ಮ ಮ್ಯಾಮ್ ಹೆಸರು ಕುಸುಮಾ ಮೇಡಮ್ ಅಂತ. ಅವ್ರು ಎಷ್ಟು ಎಲಿಗೆಂಟ್, ಎಷ್ಟು ಬ್ಯೂಟಿಫುಲ್, ವಾವ್! ಅವ್ರನ್ನ ವರ್ಣನೆ ಮಾಡೋದಕ್ಕೆ ನನಗೆ ಈ ಒಂದು ಫುಲ್ ವಿಡಿಯೋನೂ ಸಾಕಾಗಲ್ಲ. ಐ ರಿಯಲಿ ಲವ್ ಹರ್. ಐ ಸ್ಟಿಲ್ ರೆಸ್ಪೆಕ್ಟ್. ಆ್ಯಂಡ್ ಆಲ್ವೇಸ್ ನನಗೆ ಅವ್ರ ಮೇಲೆ ಲವ್ವು, ರೆಸ್ಪೆಕ್ಟ್ ಯಾವತ್ತೂ ಕಡಿಮೆ ಆಗಲ್ಲ. ಆ್ಯಂಡ್ ನೀವು ಮೂಗಿನ ಆಪ್ರೇಷನ್ ಮಾಡಿಸ್ಕೊಂಡ್ರಿ ಅಂತ ಕೇಳಿದರೆ, ನಾನು ಮಾಡಿಸ್ಕೊಂಡಿದ್ದೀನಿ. 2 ಸತಿ ಮಾಡಿಸ್ಕೊಂಡಿದ್ದೀನಿ. ಬಟ್ ಏನು ವರ್ಕ್ ಆಗಲ್ಲ ಅಂತ ಹೇಳಿದರೆ ನಾನು ಸ್ಪೀಚ್ ಥೆರಪಿನೂ ಹೋಗಲಿಲ್ಲ. ಇಟ್ಸ್ ಫೈನ್. ಐ ಆಮ್ ಇನ್ ಲವ್ ವಿತ್ ಮೈ ವಾಯ್ಸ್. ನಾಟ್ ಬಿಕಾಸ್ ನಾನು ಫೇಮಸ್ ಆಗಿದ್ದೀನಿ
ಐ ಮೀನ್ ಫೇಮಸ್ ಅಂದರೆ ಹಾಗಲ್ಲ, ಲೈಕ್ ವಿಡಿಯೋಸ್ ಮಾಡ್ತಾ ಇದ್ದೀನಿ ಸೊ ಜನ ನನಗೆ ಗುರ್ತು ಹಿಡಿತಾರೆ ಅನ್ನೋದಕ್ಕಲ್ಲ. ಬಿಕಾಸ್ ಐ ಆಲ್ರೆಡಿ ಲವ್ಡ್ ಮೈ ಸೆಲ್ಫ್ ಇವನ್ ಬಿಫೋರ್ ಮೇಕಿಂಗ್ ವಿಡಿಯೋಸ್. ಸೊ ಐ ಡೋಂಟ್ ವಾಂಟ್ ಎನಿಥಿಂಗ್ ಎಲ್ಸ್ ಅದರ್ ದನ್ ದಿಸ್. ಯಾ, ನಿಮ್ಮ ಏಜ್ ಎಷ್ಟು ಅಂತ ಕೇಳಿದರೆ ನನ್ನ ಏಜ್ ಬಂದುಬಿಟ್ಟು 26. ನಾನು ಹುಟ್ಟಿರೋದು 2000 ಅಂದರೆ ನಾನು ಕೌಂಟ್ ಮಾಡೋದೇ ಬೇಡ. 2026 ಅಂದರೆ ನಂಗೆ 26 ಮುಗಿಯುತ್ತೆ. 2027 ಮುಗೀತು ಅಂದರೆ 2027 ಮುಗಿಯುತ್ತೆ. ಆ ಥರ ನನ್ನ ಏಜ್ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಐ ಲವ್ ದಿಸ್. ಓಕೆ, ಐ ಲವ್ ದಿಸ್. ನೀವು ಮಾತಾಡೋ ಪ್ರತಿ ಮಾತಲ್ಲೂ ಒಂದು ಅರ್ಥ ಇದೆ. ನಾನು ನಿಮಗೆ ಮನಸ್ಸು ಹೇಳ್ತಾ ಇದ್ದೀನಿ, ನಾನು ಮದುವೆ ಆಗ್ತೀರ ಇಲ್ಲ ಬಾಸ್, ನಾನು ಯಾರನ್ನೂ ಮದುವೆ ಆಗಲ್ಲ. ಆ್ಯಕ್ಚುಲಿ ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಐ ಹೇಟ್ ಮ್ಯಾರೇಜ್. ನಾನು ಹಂಗೇನು ಹೇಳ್ತಾ ಇದ್ದೀನಿ, ನಾನು ಮದುವೆ ಬಗ್ಗೆ ಏನೇ ಕಾಂಟೆಂಟ್ ಮಾಡಿದ್ರು ಇಟ್ಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ನನ್ನ ಲೈಫಲ್ಲಿ ನಾನು ಮದುವೆನ ಯಾವತ್ತೂ ಎಂಟರ್ಟೈನ್ ಮಾಡಲ್ಲ. ಸೊ ನೆಕ್ಸ್ಟ್ ಟೈಮ್ ಬೆಳಗಾವ್ ಬಂದಾಗ ಹೇಳಿ ಡ್ಯಾನ್ಸ್ ವಿಡಿಯೋ ಮಾಡೋಣ ಅಂತ ಹೇಳಿದರೆ ಶ್ಯೂರ್ ಹೇಳ್ತೀನಿ. ಅವ್ರ ಹೆಸರು ಬಂದುಬಿಟ್ಟು ಹೇಮಂತ್ ಸುರೇಶ್ ಅಂತ ಹೇಳಿ. ಹೌ ಕ್ಯಾನ್ ಯು ಲರ್ನ್ ಡ್ಯಾನ್ಸ್? ದಿಸ್ ಇಸ್ ಮೇನ್ ಪಾಯಿಂಟ್. ನಾನು ಆ್ಯಕ್ಚುಲಿ ಯಾವುದೇ ಡ್ಯಾನ್ಸ್ ಕ್ಲಾಸ್ನಿಗೆ ಹೋಗಿ ಡ್ಯಾನ್ಸ್ ಕಲ್ತಿಲ್ಲ. ಚಿಕ್ಕ ವಯಸ್ಸಲ್ಲಿ ಟಿ ವಿಲಿ ಏನೇ ಡ್ಯಾನ್ಸ್ ಬಂದಿದ್ರು, ಯಾವುದೇ ಸಾಂಗ್ ಬಂದಿದ್ರು ಪ್ರತಿಯೊಂದಕ್ಕೂ ಡ್ಯಾನ್ಸ್ ಮಾಡ್ತಿದ್ದೆ. ಸೊ ಹಾಗಾಗಿ ಅದೇನೋ ಒಂಥರ ಅಳವಡಿಸ್ಕೊಂಡಿರೋದಷ್ಟೇ. ಅದು ಯಾವುದನ್ನು ಕಲಿಬೇಕಂತ ಆಗಲಿ ಕಲ್ತಿದ್ದಲ್ಲ ಅಥವಾ ಇನ್ನೊಂದು ಮತ್ತೊಂದಲ್ಲ. ಇನ್ಫ್ಯಾಕ್ಟ್ ನಮ್ಮ ಮನೇಲಿ ನಾವು 3 ಜನ ತಂಗಿರು, 3 ಜನಕ್ಕೂ ಡ್ಯಾನ್ಸ್ ಚೆನ್ನಾಗೇ ಬರುತ್ತೆ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನಿಮ್ಮ ಗೋಲ್ ಟೀಚರ್ ಆರ್ ಆ್ಯಕ್ಟರ್ ಅಂತ ಕೇಳಿದರೆ, ನನ್ನ ಗೋಲ್ ಬಂದುಬಿಟ್ಟು ಪ್ಯೂರ್ ಆಗಿ ಟೀಚರೇ. ಗೋಲ್ ಅನ್ನೋದಕ್ಕಿಂತ ನಾನು ಕಲ್ತಿರೋದೇ ಅದಕ್ಕೋಸ್ಕರ. ಹಾಗೊಂದು ವೇಳೆ ನಂಗೆ ಟೀಚರ್ ಆಗೋದಿರಲಿಲ್ಲ ಅಂದಿದ್ರು ಇಷ್ಟೊಂದು ಕಷ್ಟಪಟ್ಟು BSc MSc ಮಾಡೋ ಅವಶ್ಯಕತೆ ನನಗಿರಲಿಲ್ಲ. ಸೊ ನಾನು ಟೀಚರ್ ಆಗಲೇಬೇಕು ಅನ್ನೋದಕ್ಕೆ ಇದನ್ನು ಓದಿರೋದು. ಆ್ಯಂಡ್ ನಾನು ಟೀಚರ್ ಆಗೋದಕ್ಕೆ ಒಂದೇ ಒಂದು ಅತ್ಯಂತ ಇಂಪಾರ್ಟೆಂಟ್ ಕಾರಣ ಏನಂದರೆ 3 ತಿಂಗಳು ಅಂದರೆ 2 ತಿಂಗಳು ಸಮ್ಮರ್ ಹಾಲಿಡೇನು ಮತ್ತು 1 ತಿಂಗಳು ದೀಪಾವಳಿ ಹಾಲಿಡೇ. ಆಮೇಲೆ ಅವಾಗ ಗೌರ್ಮೆಂಟ್ ಹಾಲಿಡೇನೆಲ್ಲ ಸಿಗುತ್ತೆ. ಮಳೆ ಬಂದರೆ ಹಾಲಿಡೇ ಕೊಡ್ತಾರೆ ಚಿಕ್ಕ ಮಕ್ಕಳಿಗೆ. ಸೊ ಅವಾಗ ನಮಗೂ ಹಾಲಿಡೇ ಇರುತ್ತೆ. ಆಮೇಲೆ ಏನೇ ಬರಲಿ, ಯಾರೋ ಏನೋ ಹೋರಾಟ ಮಾಡ್ತಿದ್ದಾರೆ ಅಂದರೂ ಈ ಕಡೆ ಸ್ಕೂಲ್ಗಳಿಗೆ ಸಮ್ಟೈಮ್ಸ್ ಹಾಲಿಡೇ ಇರೋದನ್ನು ನಾನು ನೋಡಿದ್ದೀನಿ. ಸೊ ಐ ಆಮ್ ಲೈಕ್ ಆ ಒಂದು ಪರ್ಗೋಸ್ಕರ ನಾನು ಟೀಚರ್ ಆಗೋಕ್ಕೆ ಒಪ್ಕೊಂಡಿರೋದು. How did you maintain such positive attitude? Of course, I love positive things. And ನನ್ನ ಸುತ್ತಮುತ್ತ ಎಷ್ಟೇ ನೆಗೆಟಿವ್ ಇರಲಿ ಅಥವಾ ಯಾರದೇ ಸುತ್ತಮುತ್ತ ಎಷ್ಟೇ ನೆಗೆಟಿವ್ ಇರಲಿ, ನೀವು ಅದನ್ನು ಹೆಂಗೆ ಚೇಂಜ್ ಮಾಡ್ತೀರಾ ಅಥವಾ ನೀವು ಅದನ್ನು ಹೇಗೆ ಆಕ್ಸೆಪ್ಟ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ಸ್ ವಾಟ್ ಐ ಬಿಲೀವ್. ಸೊ ಇವಾಗ ನನಗೆ ಆಲ್ರೆಡಿ ಕಾಲ್ ಮಾಡಿದ್ದಾರೆ, ನಂಗೆ ಆಲ್ರೆಡಿ ಏನಂತ ಹೇಳ್ತಾರೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕ್ತಾರೆ. ಬಟ್ ನನಗೆ ಯಾವುದು ಇದುವರೆಗೂ ಅಫೆಕ್ಟ್ ಆಗಿಲ್ಲ. ಬಿಕಾಸ್ ನಾನು ಅದನ್ನು ಆಕ್ಸೆಪ್ಟ್ ಮಾಡ್ತಿಲ್ಲ ಅಥವಾ ನಾನು ತೊಗೋತಿಲ್ಲ, ನಾನು ಅಬ್ಸರ್ವ್ ಮಾಡ್ತಿಲ್ಲ. ಅದನ್ನು ನಾನು ಏನಾದ್ರು ಅಬ್ಸರ್ವ್ ಮಾಡಿಕೊಂಡ್ರೆ ಅಫ್ಕೋರ್ಸ್ ನನಗೆ ಹರ್ಟ್ ಆಗುತ್ತೆ ಅಥವಾ ನನಗೆ ಅಫೆಕ್ಟ್ ಆಗುತ್ತೆ. ಸೊ ಎಷ್ಟು ನೀವು ನಿಮ್ಮ ಸುತ್ತಮುತ್ತ ಇಷ್ಟೇ ಇರಲಿ ಪಾಸಿಟಿವ್, ಅದನ್ನು ಮಾತ್ರ ಅಬ್ಸರ್ವ್ ಮಾಡಿ. ಸೊ ಆವಾಗ ನಿಮ್ಮ ಸುತ್ತಮುತ್ತ ಇರೋದು ಎಲ್ಲವೂ ಚೆನ್ನಾಗಿರೋದು. ದಿಸ್ ಇಸ್ ವಾಟ್ ಐ ಬಿಲೀವ್. ಇಲ್ಲೊಬ್ರಿಗೆ ಕೇಳಿದ್ದಾರೆ ವೆನ್ ಯು ಸ್ಟಾರ್ಟೆಡ್ ಇನ್ಸ್ಟಾಗ್ರಾಮ್ ಅಂತ. ಸೊ ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದು 2025 ಅಂದರೆ 2025 ಜನವರಿ ಫೆಬ್ರವರಿಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಆವಾಗ ನಾನು ಸ್ಲೋಲಿ ಡ್ಯಾನ್ಸ್ ವಿಡಿಯೋಸ್ ಹಾಕ್ತಾಯಿದ್ದೆ. ಅಂದರೆ ತಿಂಗಳಿಗೆ 1, 2 ತಿಂಗಳಿಗೆ 1 ಆ ಥರ ಡ್ಯಾನ್ಸ್ ವಿಡಿಯೋ ಹಾಕ್ತಾಯಿದ್ದೆ. ಆ್ಯಕ್ಟಿವ್ ಇರಲಿಲ್ಲ. ಬಟ್ ನಾನು ಮಾಡಲೇಬೇಕು ಅಂತ ಹೇಳಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ನನ್ನ ಮಗನ ವಿಡಿಯೋಯಿಂದ. ಸೊ ಅಲ್ಲಿಂದ ಟೇಕ್ ಓವರ್ ಆಯಿತು. ಸೊ ಅದಾಗಿದ್ದು 2026 ಅಂದರೆ ಜನವರಿ ಡಿಸೆಂಬರ್ 2025 ಆಗಿರೋದು. ಸೊ ಆಲ್ಮೋಸ್ಟ್ 1 ಇಯರ್ ಆದಮೇಲೆ ನಾನು ಕಾಂಟೆಂಟ್ ಕ್ರಿಯೇಷನ್ಗೆ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಿಮ್ಮ ಜಾತಿ ಯಾವುದು ಅಂತ ಕೇಳಿದರೆ, ಸಾರಿ ಸರ್, ಐ ಆಮ್ ನಾಟ್ ಟೆಲಿಂಗ್ ದಿಸ್. ನಾನು ಜಾತಿ ಯಾವುದೇ ಆಗಿರಲಿ, ಅಪ್ಪರ್ ಕಾಸ್ಟ್, ಮಿಡಲ್ ಕ್ಲಾಸ್, ಲೋವರ್ ಕಾಸ್ಟ್, ವಾಟ್ ಎವರ್ ಇಟ್ ಇಸ್, ಐ ಡೋಂಟ್ ಸಪೋರ್ಟ್ ದ ಕಾಸ್ಟ್ ಸಿಸ್ಟಮ್ ಆರ್ ರಿಲಿಜಿಯನ್ ಸಿಸ್ಟಮ್. ಅದು ಅವರವರ ಧರ್ಮ, ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರವ್ರ ಇಷ್ಟ. ಸೊ ನಾನು ಅಷ್ಟು ಇದು ಮಾಡಲ್ಲ, ಸಪೋರ್ಟ್ ಮಾಡಲ್ಲ. ಯಾಕಂದರೆ ನಾನೊಬ್ಬ ಟೀಚರ್ ಆಗಿ ನನ್ನ ಮಕ್ಕಳಿಗೆ ನಾನು ಅದನ್ನು ಹೇಳ್ಕೊಡೋದು ಒಳ್ಳೆ ಟೀಚರ್ ಲಕ್ಷಣ ಅಲ್ಲ. ಆ್ಯಂಡ್ ಐ ಡೋಂಟ್ ಸಪೋರ್ಟ್ ದ್ಯಾಟ್. ಓಕೆ, ಯಾ. ಆ್ಯಂಡ್ ಹೌ ಡು ಯು ಹ್ಯಾಂಡಲ್ ಆಲ್ ದಿಸ್ ಹೇಟ್? ಯುನೋ ಐ ಆಮ್ ದೀವಾ. ಇನ್ನೊಂದು ನಾನು ಇದನ್ನು ಹೇಳಲೇಬೇಕು. ಆ್ಯಕ್ಚುಲಿ ತುಂಬ ಜನ ಕೇಳಿದ್ದಾರೆ ನೀವು ಹೇಗೆ ಹೇಟನ್ನು ಪಾಸಿಟಿವ್ ಆ್ಯಟಿಟ್ಯೂಡು ಇದನ್ನೆಲ್ಲ ಕೇಳಿದ್ದಾರೆ. ಸೊ ಇದೆಲ್ಲದಕ್ಕೂ ನಾನು ಒಂದೇ ಆನ್ಸರ್ ಕೊಟ್ಬಿಡ್ತೀನಿ. ನಾನು ಚಿಕ್ಕ ವಯಸ್ಸಿಂದ ಅಂದರೆ ನಾನು 6ನೇ ಕ್ಲಾಸ್ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗೆ ಹೋದಾಗ
ಸೊ ಐ ಸ್ಟಾರ್ಟೆಡ್ ಗೆಟಿಂಗ್ ಹೇಟ್ ವಿತಿನ್ 1 month. ಒಂದೇ ತಿಂಗಳಲ್ಲಿ ನನಗೆ ಎಲ್ಲರೂ ಹೇಟ್ ಮಾಡ್ತಿದ್ರು. ಒಂದು, ನಾನು ಅವ್ರಿಗಿಂತ ತುಂಬ ವಿಭಿನ್ನವಾಗಿ ಯೋಚನೆ ಮಾಡ್ತಿದ್ದೆ ಅನ್ನೋಕ್ಕೆ. ಆಮೇಲೆ ರೂಲ್ಸ್ಗಳನ್ನು ನಾನು ಒಂಚೂರು ಫಾಲೋ ಮಾಡ್ತಿರ್ಲಿಲ್ಲ. ಅಂದರೆ ನಾನು ಕ್ವೆಶನ್ ಮಾಡ್ತಿದ್ದೆ, ಯಾಕೆ ಮಾಡಬೇಕು ಈ ರೂಲ್ನ ಫಾಲೋ, ನೀವು ನನಗೆ ಹೇಳಿ, ನಾನು ಆಮೇಲೆ ಫಾಲೋ ಮಾಡ್ತೀನಿ. ಈ ನನ್ನ ಒಂದು ಲೆವೆಲ್ ಆಟಿಟ್ಯೂಡ್ ನನ್ನಲ್ಲಿತ್ತು. ಹಾಗಾಗಿ ಅಲ್ಲಿರೋರಿಗೆ ಅದಿಷ್ಟ ಇಲ್ಲ. ಆಮೇಲೆ ಅವರ ಯೋಚನೆಗಳು ಮತ್ತು ನನ್ನ ಯೋಚನೆಗಳು ಹೋಲಿಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನನಗೆಲ್ಲರೂ ಹೇಟೇ ಮಾಡ್ತೀನಿ. ಅದಷ್ಟೇ ಅಲ್ಲ, ಅಲ್ಲಿಂದ ನಾನು ಯಾವುದೇ ಕಾಲೇಜ್ ಅಥವಾ ಜಾಬ್ ಮಾಡೋಕ್ಕೆ ಅಂತ ಹೋದಾಗ ಪ್ರತಿಯೊಂದರಲ್ಲೂ ನನಗೆ ಆಲ್ಮೋಸ್ಟ್ ಹೇಟೇ ಮಾಡಿದ್ದಾರೆ. ಬಿಕಾಸ್ ಐ ಸ್ಟ್ಯಾಂಡ್ ಔಟ್, ಐ ಆಸ್ಕ್ ಕ್ವೆಶನ್ಸ್. ನಾನು ಓಕೆ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ನಾನು ಯಾವತ್ತೂ ಇಲ್ಲ. ಮನೇಲಾಯಿತು ಹೊರಗಡೆ ಆಯಿತು, ನಾನು ಯಾವಾಗಲೂ ಕ್ವೆಶನ್ ಮಾಡ್ತೀನಿ ಯಾಕೆ ಅಂತ. ಅದೊಂದು ವೇಳೆ ನನಗೆ ವ್ಯಾಲಿಡ್ ಅಂತ ಅನ್ನಿಸ್ತು ಅಂದರೆ ದೆನ್ ಐ ವಿಲ್ ಫಾಲೋ ದ ರೂಲ್. ಇಲ್ಲಾಂದರೆ ಸುಮ್ಮನೆ ಫಾಲೋ ಮಾಡಬೇಕು ಅಷ್ಟೆ. ಐ ಲೈಕ್ ಯುವರ್ ವಾಯ್ಸ್, ಥ್ಯಾಂಕ್ ಯು. ಒಂದು ಹಾಡು ಹಾಡಿ ಅಂತ ಹೇಳಿದರೆ, ಆ್ಯಕ್ಚುಲಿ ನಾನು ಹಾಡೋದಕ್ಕೆ ಏನು ತೊಂದರೆ ಇಲ್ಲ. ಬಟ್ ನಾನು ಹಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಸೊ ಐ ಕೀಪ್ ಇಟ್ ಲೈಕ್ ದ್ಯಾಟ್. ಇಟ್ಸ್ ಫೈನ್. ನಾನು ಹಾಡದೇ ಇರೋದೇ ಒಳ್ಳೇದು ಫಾರ್ ಒನ್ ರೀಸನ್, ಯು ನೋ, ಮೈ ವಾಯ್ಸ್. ಈ ಸೌಂಡಲ್ಲಿ ಎಲ್ಲ ಹಿಂದಿನ ರಹಸ್ಯ ಏನು ಸರ್, ಐ ನೋ ಐ ಆಮ್ ಆವ್ರೇಜ್ ಗರ್ಲ್. ನಾನೇನು ಅತ್ಯಂತ ಅದ್ಭುತ ಸುಂದರಿ ಏನಲ್ಲ. ಇಟ್ಸ್ ಎವ್ರಿ ಒನ್ಸ್ ಜೀನ್ಸ್, ಯು ನೋ, ಲೈಕ್ ಪಪ್ಪ ಮಮ್ಮಿ ಅಜ್ಜ ಅಜ್ಜಿ, ದಟ್ಸ್ ಇಟ್. ಸೊ ಎಲ್ಲರಿಗೂ ಹಾಗೆ ಸುಂದರವಾಗಿರೋದು ಅಥವಾ ಸುಂದರವಾಗಿಲ್ಲದೆ ಇರೋದು ನಿಮ್ಮ ಕಣ್ಣುಗಳು ಒಬ್ಬರನ್ನ ಹೇಗೆ ನೋಡುತ್ತೆ ಅನ್ನೋದ್ರ ಮೇಲೆ. ಇವಾಗ ನಾನು ನನ್ನ ಫ್ರೆಂಡನ್ನು ನೋಡಿ ಎಷ್ಟು ಚೆನ್ನಾಗಿರೋಳಲ್ಲ ಅವಳು ಅಂತ ನಾನು ಅನ್ಕೋತೀನಿ. ಬಟ್ ಬೇರೆಯವರು ಯಾವ ಚೆನ್ನಾಗಿಲ್ಲ ಅಂತಾರೆ. ಅದು ಅವರವ್ರ ನೋಟದ ಮೇಲೆ ಹೋಗುತ್ತೆ. ನನ್ನ ನೋಟ ಯಾವಾಗಲೂ ಪಾಸಿಟಿವ್ ಆಗಿರೋದ್ರಿಂದ ನನ್ನ ಇದರಲ್ಲಿ ಯಾರೂ ಅಸಹ್ಯವಾಗಿ ಕಾಣಿಸೋದೇ ಇಲ್ಲ. ಟು ಬಿ ಆನೆಸ್ಟ್, ನಂಗೆ ಎಲ್ಲರೂ ಚೆನ್ನಾಗೇ ಅನ್ನಿಸ್ತಾರೆ. ಐ ಲವ್ ಎವ್ರಿ ಒನ್. ಲೈಕ್ ಐ ಜಸ್ಟ್ ಲವ್ ಪೀಪಲ್ ಬೀಯಿಂಗ್ ದೆಮ್ಸೆಲ್ಫ್ ಅಷ್ಟೆ. ನೀವು ಡ್ಯಾಡ್ ಪಾರ್ಟಿನ ಅಥವಾ ಮಮ್ಮಿ ಪಾರ್ಟಿನ ಅಂತ ಹೇಳಿದರೆ, ಸೊ ನಾನು ಆಲ್ವೇಸ್ ಪಪ್ಪ ಪಾರ್ಟಿ ಬಿಕಾಸ್ ಐ ಲವ್ ಪಪ್ಪ. ಬಟ್ ಮಮ್ಮಿಯ ಹೇಳಿದ್ರೆ ಮಮ್ಮಿ ಈಸ್ ಆಲ್ವೇಸ್ ಬಿಗ್ಗೆಸ್ಟ್ ಸಪೋರ್ಟರ್. ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ. ಇವತ್ತಿಗೂ ನಾನು ವೀಡಿಯೋ ಮಾಡ್ತೀನಿ ಅಂದರೆ ನಾನು ಕರೆದ ತಕ್ಷಣ ಓಡ್ ಬಂದುಬಿಡ್ತಾರೆ. ಐ ಜಸ್ಟ್ ಲವ್ ಹರ್. ಆರ್ ಯು ಡಿವೋರ್ಸ್ಡ್ ಬಟ್ ವೈ ಅಂತ ಕೇಳಿದರೆ, ಸರ್ ದ ವೆರಿ ಸಿಂಪಲ್ ಆನ್ಸರ್ ಇಸ್ ನಾನು ಡಿವೋರ್ಸ್ಡ್ ಅಲ್ಲ, ನನಗಿನ್ನೂ ಮ್ಯಾರೇಜ್ ಆಗಿಲ್ಲ. ಸೊ ನಾನು ಯಾವಾಗಲೂ ಪ್ರತಿಯೊಂದು ವಿಡಿಯೋದಲ್ಲಿ ನನ್ನ ಮಗ ಅಂತ ಹೇಳೋದು. ನನ್ನ ಅಕ್ಕನ ಮಗ, ಇವಾಗ ನಾನು ಮಾತಾಡ್ತಿರೋದು ನಮ್ಮ ಅಕ್ಕನ ಮನೆಯಿಂದನೇ. ಅವನು ಇವಾಗ ಸಮ್ಮರ್ ಹಾಲಿಡೇಸ್ ಅಂತ ಹಾವೇರಿಗೆ ಹೋಗಿದ್ದಾನೆ. ಅಲ್ಲಿ ಅವನು ಆರಾಮಾಗಿದ್ದಾನೆ. ನಾನು ಡಿವೋರ್ಸ್ನಲ್ಲ. ಎಸ್, ಐ ಆಮ್ ಸಿಂಗಲ್ ವಿತೌಟ್ ಮ್ಯಾರೇಜ್. ನಿಮ್ಮ ಫೇವ್ರೆಟ್ ಹೀರೋ ಯಾರು ಸ್ಯಾಂಡಲ್ವುಡಲ್ಲಿ ಅಂತ ಕೇಳಿದ್ದಾರೆ. ಸೊ ಬ್ಯಾಡ್ ಲಕ್ ಏನಂತ ಹೇಳಿದರೆ, ನಾನು ಇಷ್ಟಪಟ್ಟಿರೋ ಇಬ್ಬರು ಕನ್ನಡ ಇಂಡಸ್ಟ್ರಿಯಲ್ಲಿ ಇಲ್ಲ ಇವಾಗ. ಒಂದು ವಿಷ್ಣುವರ್ಧನ್ ಸರ್, ಅವರು ಇಲ್ಲ ಆವಾಗಲೇ. ನಾನು ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ಅವ್ರು ತೀರು ಹೋದಾಗ ನಾನು ಹತ್ತಿರೋದು ನನಗೆ ನೆನಪಿದೆ. ಆ್ಯಂಡ್ ಸೆಕೆಂಡ್ ಟೈಮ್ ನಾನು ಹತ್ತಿರೋದು ಒಬ್ಬರು ಸೆಲೆಬ್ರಿಟಿ ತೀರ್ಕೊಂಡಾಗ ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಅವರು. ಸೊ ಲೈಕ್ ಇವಾಗಲೂ ಒಂದೊಂದ್ಸತಿ ಅವ್ರದ್ದು ಏನಾದರೂ ಎಮೋಷ್ನಲ್ ಇದು ಇದ್ದರೆ ನಂಗೆ ಕಣ್ಣಲ್ಲಿ ನೀರು ಬರುತ್ತೆ. ಅವರಿಬ್ಬರು ನನಗೆ ಯಾವಾಗಲೂ ಲೈಕ್ ಇಷ್ಟ ಆಗ್ತಾರೆ. ಆ್ಯಂಡ್ ಐ ಆಮ್ ಓಪನ್ಲಿ ಸೇಯಿಂಗ್ ದಟ್ ನಾನು ಅವ್ರ ಫ್ಯಾನ್ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಹೆಮ್ಮೆ ಇದೆ. ಸೊ ನಿಮಗೆ ಯಾರು ತುಂಬ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಮತ್ತು ನಿಮ್ಮ ಫೇವ್ರೆಟ್ ಕಾಂಟೆಂಟ್ ಕ್ರಿಯೇಟರ್ ಯಾರು ಅಂತ ಕೇಳಿದ್ದಾರೆ. ಸೊ ನನಗೆ ಜಾಸ್ತಿ ಸಪೋರ್ಟ್ ಮಾಡಿದ್ದು ನನ್ನ ಫ್ರೆಂಡ್ಸ್ ಆ್ಯಂಡ್ ಮೈ ಫ್ಯಾಮಿಲಿ. ನಾನು ತುಂಬ ಲಕ್ಕಿ ಈ ಒಂದು ವಿಷಯದಲ್ಲಿ. ನನಗೆ ತುಂಬ ಸಪೋರ್ಟಿವ್ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ ಹೇಳೋದಕ್ಕೆ. ಆ್ಯಂಡ್ ಆಬ್ವಿಯಸ್ಲಿ ನನ್ನ ಫ್ಯಾಮಿಲಿ ಇವತ್ತಿಂದ ಅಲ್ಲ, ತುಂಬ ದಿನಗಳಿಂದ ಲೈಕ್ ಚಿಕ್ಕವಳಿಂದಾಗಿಂದನೂ ನಾನು ಏನೇ ಮಾಡ್ತೀನಿ ಅಂತ ಹೇಳಿದ್ರು, ಯಾಕೆ ನೀನು ಹುಡುಗಿ ಇದೆಯಾ ಹಂಗೆ ಮಾಡಬೇಡ ಅಂತ ಯಾವತ್ತೂ ಹೇಳಿಲ್ಲ. ನಿಂಗೆ ಏನು ಬೇಕೋ ಅದನ್ನು ಮಾಡು, ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್. ಸೊ ಇಟ್ಸ್ ನೆವರ್ ಲೈಕ್ ಆ್ಯಕ್ಚುಲಿ ಅಂದರೆ ನನ್ನ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ. ಫ್ಯಾಮಿಲಿ ಅಂತ ಬಂದಾಗ ಐ ರಿಯಲಿ ಲವ್ ಮೈ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಫೇವ್ರೆಟ್ ಕಾಂಟೆಂಟ್ ಕ್ರಿಯೇಟರ್ ಅಂತ ಕೇಳಿದರೆ, ನನ್ನ ಫೇವ್ರೆಟ್ ಕಾಂಟೆಂಟ್ ಕ್ರಿಯೇಟರ್ ಬಂದ್ಬಿಟ್ಟು ಅಪೂರ್ವ ಮುಖೀಜ ಅಂತ, ನೀರು ML ಕಿಡ್ ಅಂತ. ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು. ಸಮೈರಾನ ಅವರ ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರ ಮೇಲೆ ಕೇಸ್ ಆಗಿತ್ತಲ್ಲ, ಅವರು ನನ್ನ ಫೇವ್ರೆಟ್ ಕಾಂಟೆಂಟ್ ಕ್ರಿಯೇಟರ್. ಬಿಕಾಸ್ ನಾನು ಹೇಗೆ ಪಟ ಮಾತಾಡಬೇಕು ಅಂತ ಆಸೆ ಪಡ್ತೀನಲ್ಲ ಮೊಬೈಲಲ್ಲಿ, ಅವರು ಹಾಗೆ ಪಟ ಅಂತ ಮಾತಾಡ್ತಾರೆ. ಸೊ ಐ ಲವ್ ಹರ್ ಫಾರ್ ದ್ಯಾಟ್. ಲವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಹೇಳಿದರೆ, ಸೊ ಇಟ್ಸ್ ದ ಸೇಮ್. ನೀವು ಯಾರನ್ನ ಲವ್ ಮಾಡಿ ಮದುವೆ ಆದರೂ, ನೀವು ಯಾರನ್ನ ಅರೇಂಜ್ ಮಾಡ್ಕೊಂಡು ಮದುವೆ ಆದರೂ, ಹೆಣ್ಮಕ್ಳಿಗೆ ಅಂತೂ ಹಣೆ ಬರೋಕ್ಕೆ ಚೇಂಜ್ ಆಗೋಲ್ಲ. ಮನೆ ಕೆಲಸ ಮಾಡಲೇಬೇಕು. ಈಗ ಮನೆ ಕೆಲಸ ಮಾಡೋದಕ್ಕೆ ನಮಗೆ ಬೇಜಾರಾಗಲ್ಲ, ಬಟ್ ಅದನ್ನು ನೋಡಿಕೊಂಡು ಹೆಲ್ಪ್ ಮಾಡೋಕ್ಕೆ ಬರದೆ ಅಥವಾ ಸ್ವಲ್ಪ ಅದರಲ್ಲಿ ಕೈನೂ ಉಳಿಸ್ಲೇ ಇರ್ತಾರಲ್ಲ, ನಂಗೆ ಅವ್ರ ಜೊತೆ ಇದು ಮಾಡೋಕ್ಕಾಗಲ್ಲ. ಸೊ ಲವ್ವು ಎಲ್ಲ ಸೇಮು, ಮದುವೆನೂ ಸೇಮು, ಎಲ್ಲ ಒಂದೇ. ಸೊ ಐ ಡೋಂಟ್ ಆ್ಯಕ್ಚುಲಿ
ಬಿಲೀವ್ ಇನ್ ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್. ಸೊ ಐ ಮೀನ್ ಮ್ಯಾರೇಜ್ ಅಂದ್ರೆ ಬಿಲೀವ್ ಮಾಡಲ್ಲ. ದ್ಯಾಟ್ಸ್ ಇಟ್. ಯಾಕೆ ಜಾಸ್ತಿ ಓವರ್ ಆ್ಯಕ್ಟಿಂಗ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸರ್, ನಾನು ಇರೋದೇ ಹಾಗೆ. ಇವಾಗ ನೀವು ನಾರ್ಮಲ್ ಆಗಿದ್ರೆ ಯಾರಾದರೂ ನಿಮ್ಮನ್ನು ನೆನ್ಪಿಟ್ಕೊತಾರ? ಅಫ್ಕೋರ್ಸ್ ಇಲ್ಲ. ಓವರ್ ಆ್ಯಕ್ಟಿಂಗ್ ಮಾಡೋರನ್ನೇ ಯಾವಾಗಲೂ ನೆನ್ಪಿಟ್ಕೊಳ್ಳೋದು. ಸೊ ಹಾಗಂತ ಹೇಳಿಬಿಟ್ಟು ನಾನು ಬೇಕಂತ ಓವರ್ ಆ್ಯಕ್ಟಿಂಗ್ ಮಾಡಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ಹೀಗೆ ಇರೋದು. ಬಿಕಾಸ್ ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ವಾಯ್ಸ್ ತುಂಬಾ ವರ್ಸ್ಟ್ ಆಗಿತ್ತು, ಅಂದರೆ ಯಾರಿಗೂ ಅರ್ಥನೂ ಆಗ್ತಿರಲಿಲ್ಲ. ಸೊ ಹಾಗಾಗಿ ನಾನು ಕೈ ಮೆಲ್ಕೆ ಮಾಡಿ ಮಾತಾಡ್ತೀನಿ, ಅಂದರೆ ಕೈ ಯೂಸ್ ಮಾಡಿ ಮಾತಾಡ್ತೀನಿ. ಸೊ ನನ್ನ ಮುಂದೆ ಇರೋರಿಗೆ ಬೇಗ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು. ಸೊ ಅದು ಇನ್ನೂ ಹಾಗೇ ಇದೆ ಅಷ್ಟೇ. ನನ್ನ ವಾಯ್ಸು ಚೇಂಜ್ ಆಗಿಲ್ಲ, ನಾನು ಚೇಂಜ್ ಆಗಲ್ಲ. ದಟ್ಸ್ ಇಟ್. ಇಲ್ಲಿ ಸೌಮ್ಯ ಅನ್ನೋರು ಯು ಆರ್ ಆನ್ ಇನ್ಸ್ಪಿರೇಷನ್ ಅಂತ ಹೇಳಿದರೆ ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ. ಓಕೆ, ನಿಮ್ಮ ಮದುವೆ ಆದಮೇಲೆ ನಿಮ್ಮ ಮದುವೆಗೆ ನಮ್ಮನ್ನು ಇನ್ವೈಟ್ ಮಾಡಿ ಅಂತ ಹೇಳಿದರೆ ಶೋರ್, ನಾನು ಇನ್ವೈಟ್ ಮಾಡ್ತೀನಿ. ಕಮ್ ಟು ಸಾಗರ ಶಿವಮೊಗ್ಗ ಅಂತ ಹೇಳಿದರೆ ಆ್ಯಕ್ಚುಲಿ ನಾನು ಬರಬೇಕು. ಶಿವಮೊಗ್ಗ, ಹಳೆಬೇಲೂರು, ಆಮೇಲೆ ತಲಕಾಡು ಆ ಕಡೆ ಎಲ್ಲ ನಾನು ಯಾವತ್ತೂ ಹೋಗಿಲ್ಲ. ಸೊ ಒಂದು ಸತಿ ಹೋಗಿ ಅದನ್ನೆಲ್ಲ ನೋಡಬೇಕು ಅನ್ನೋದು ನನ್ನ ಆಸೆ. ಸೊ ಲೆಟ್ಸ್ ಯಾವಾಗ ಆಗುತ್ತೆ ಅಂತ. ಆ್ಯಂಡ್ ಏನು ಮಾಡ್ಕೊಂಡಿದ್ದೀರಾ ಈಗ ಅಂತ ಕೇಳಿದರೆ, ಸದ್ಯಕ್ಕೆ ಸ್ಕೂಲ್ಗೆ ಹಾಲಿಡೇ ಇದೆ, 2 ತಿಂಗಳ ರಜೆ. ಆ್ಯಸ್ ನಾನು ಹೇಳಿದ ಹಾಗೆ ನನಗೆ 2 ತಿಂಗಳ ರಜೆನೂ ಬೇಕು. ಬಿಕಾಸ್ ಐ ಲವ್ ಸ್ಪೆಂಡಿಂಗ್ ಲರ್ನಿಂಗ್ ನ್ಯೂ ಥಿಂಗ್ಸ್. ಲೈಕ್ ಏನು ಹೇಳ್ತಾರೆ, ಈಗ ನಂಗೆ ಸ್ವಿಮ್ಮಿಂಗ್ ಬರಲ್ಲ, ನಂಗೆ ಸ್ವಿಮ್ಮಿಂಗ್ ಕಲಿಯೋ ಆಸೆ, ನಾನು ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತೀನಿ. ಆಮೇಲೆ ನನಗೆ ಡ್ಯಾನ್ಸಲ್ಲಿ ಪಲ್ಟಿ ಹೊಡೆಯೋದೆಲ್ಲ ಕಲಿಯೋ ಆಸೆ, ನಾನು ಪಲ್ಟಿ ಹೊಡೆಯೋದಕ್ಕೆ ಅಂತ ಕಲಿಯೋದಕ್ಕೆ ಅಂತ ಹೋಗ್ತಾ ಇರ್ತೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ನಾನು ಹೇಳೋದು ಮತ್ತೆ, ಇಲ್ಲಿ ಇರೋ ಕ್ವೆಶನ್ಸಲ್ಲಿ ತುಂಬ ಇತ್ತು, ಬಟ್ ನಾನು ತುಂಬಾ ಅದರಲ್ಲಿ ಒಂದೊಂದನ್ನು ಸೆಲೆಕ್ಟ್ ಮಾಡಿ ಹೇಳಿರೋದು. ಬಿಕಾಸ್ ನಾನು ಆಲ್ರೆಡಿ ಹೇಳಿದಂಗೆ ಹೇಟ್ ಕಮೆಂಟ್ ಅಥವಾ ನೆಗೆಟಿವ್ ಕಮೆಂಟ್ ಬಂದೇ ಬರುತ್ತೆ. ಸೊ ಇನ್ನೂ ಅದು ಆಬ್ವಿಯಸ್ಲಿ ಕಾಮನ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಜಾಸ್ತಿ ನೆಗೆಟಿವ್ ಎಲ್ಲ ಆ್ಯಕ್ಚುಲಿ ಎಲ್ಲರೂ ಆಲ್ಮೋಸ್ಟ್ ತುಂಬ ಒಳ್ಳೆಯದಾಗಿಯೇ ಮಾತಾಡಿದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್ ನೀವು ನನಗೋಸ್ಕರ ಅಂತ ಟೈಮ್ ಕೊಟ್ಟು ಹೇಳಿರೋದಕ್ಕೆ. ಐ ಆಮ್ ರಿಯಲಿ ಥ್ಯಾಂಕ್ಸ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಇದರಲ್ಲಿ ನಾನು ಫಿಲ್ಟರ್ ಮಾಡಿದ್ದೇನೆಂದರೆ ತುಂಬ ರಿಪೀಟೆಡ್ಲಿ ಸೇಮ್ ಕ್ವಶನ್ ಇರುತ್ತಲ್ವ, ಸೊ ಅದನ್ನು ಒಂದೇ ಸತಿ ಆನ್ಸರ್ ಮಾಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಏನು ಅಷ್ಟು ಬ್ಯಾಡ್ ಕಮೆಂಟ್ ಎಲ್ಲ ಎಲ್ಲರೂ ಜಾಸ್ತಿ ವಿಶೇಷನ ಕಳಿಸಿದ್ದಾರೆ. ದ್ಯಾಟ್ ನೀವು ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ನೇರಕ್ಕೆ ಅಪ್ರಿಷಿಯೇಷನ್ ಇದೆ ಹಾಗೆ ಹೀಗೆ ಅಂತ ಪಾಸಿಟಿವ್ ಆಗಿ ಜಾಸ್ತಿ ಮಾತಾಡಿದ್ದಾರೆ. ಸೊ ಐ ಆಮ್ ಥ್ಯಾಂಕ್ಸ್ಫುಲ್ ಫಾರ್ ವಾಟ್ ಎವರ್ ಯು ಹ್ಯಾವ್ ಆಸ್ಕ್ಡ್ ಹಿಯರ್. ಆ್ಯಂಡ್ ಅರ್ಧಕ್ಕೆಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ, ಕೈಯವರು ಐಫೋನ್ ತೊಗೊಂಡಿದ್ಯಾ ಪಾರ್ಟಿ ಕೊಡು ಅಂತ, ಆಮೇಲೆ ನಿನ್ನ ಬಾಯ್ ಫ್ರೆಂಡ್ ಹೆಸರು ಹೇಳು ಅಂತ ಹೇಳೋದು ಬೇಕು ಅಂತಾನೆ. ಸೊ ಯಾ ಅದು ಬಿಟ್ಟರೆ ಮತ್ತೇನಿಲ್ಲ. ಸೊ ಯಾ, ದಿಸ್ ಇಸ್ ಆಲ್ ದಿ ಕ್ವೆಶನ್ಸ್ ಐ ಹ್ಯಾವ್ ಕವರ್ಡ್. ಸೊ ಯಾ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ನಿಮಗೆ ಏನಾದರೂ ಇನ್ನೂ ಕ್ವೆಶನ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಹೇಳ್ಬೋದು. ಐ ವಿಲ್ ಆನ್ಸರ್ ಆಲ್ ದೋಸ್ ಕ್ವೆಶನ್ಸ್ ಅಲ್ಲೇ ಕಮೆಂಟ್ಸಲ್ಲೇ ರಿಪ್ಲೈ ಮಾಡಿ ನಿಮ್ಗೆ ಆನ್ಸರ್ ಮಾಡ್ತೀನಿ. ಸೊ ಯಾ, ಬಾಯ್, ಟೇಕ್ ಕೇರ್.